ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಅಬ್ದುಲ್ ರೆಹಮಾನ್ ಕೊಲೆಯ ಬಳಿಕ ಕರಾವಳಿಯಲ್ಲಿ ಬೂದಿ ಮುಚ್ಚಿದ ಕೆಂಡದಂತ ವಾತಾವರಣ. ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ರಿವೆಂಜ್ ಪೋಸ್ಟ್ಗಳ ಹರಿದಾಟ. ಬಜರಂಗ ದಳ ಮುಖಂಡ ಭರತ್ ಕುಂಡೇಲು ಫೋಟೋ ಹಾಕಿ ಟಾರ್ಗೆಟ್ ಬಾಯ್ ಅನ್ನೋ ಇನ್ಸ್ಟಾ ಪೇಜ್ನಲ್ಲಿ ಪ್ರತೀಕಾರದ ಪೋಸ್ಟ್. ರಾಜ್ಯ ಸರ್ಕಾರ ಮತೀಯವಾದಕ್ಕೆ ಪುಷ್ಟಿ ಕೊಡ್ತಾ ಇದೆ. ಓಲೈಕೆ ಮಾಡೋದನ್ನು ನಿಲ್ಲಿಸಬೇಕು. ಇದೆಲ್ಲ ಅಭಿವೃದ್ಧಿ ದೃಷ್ಟಿಯಿಂದ ಒಳ್ಳೆಯದಲ್ಲ. ಕರಾವಳಿಯಲ್ಲಿ ಕೊಲೆಯ ಬಗ್ಗೆ ವಿಪಕ್ಷ ನಾಯಕ ಅಶೋಕ್ ಪ್ರತಿಕ್ರಿಯೆ. ಮಳೆ ಸ್ವಲ್ಪ ಬಿಡುವು ಕೊಡ್ತಾ ಇದ್ದಂತೆ ಉಡುಪಿಯಲ್ಲಿ ಮತ್ತೆ ಮೀನುಗಾರಿಕೆ ಶುರು. ಮೇ ಅಂತ್ಯದವರೆಗೆ ಅವಕಾಶದ ಹಿನ್ನೆಲೆ ರಕ್ಕಸ ಅಲೆಗಳನ್ನು ಸೀಳಿಕೊಂಡು ಕಡಲಿಗಿಳಿದ ಆಳ ಸಮುದ್ರ ಬೋಟುಗಳು. ಮೀನುಗಾರರ ಮೊಬೈಲ್ನಲ್ಲಿ ಅರಬ್ಬಿ ಸಮುದ್ರದ ರೌದ್ರ ರೂಪ ಸೆರೆ. ಸಕಲೇಶಪುರದ ಬಾಣಗೇರಿ ಬಳಿ ಸೇತುವೆ ಮುಳುಗಡೆ. ಹೆತ್ತೂರು ಬ್ಯಾಕರವಳ್ಳಿ ವಣಗೂರು ಕೂಡು ರಸ್ತೆ ಸಂಪರ್ಕ ಕಟ್. ಮಲೆನಾಡು ಭಾಗದಲ್ಲಿ ನಿರಂತರ ಮಳೆಯಿಂದ ಜನಜೀವನ ಅಸ್ತವ್ಯಸ್ತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.